ಉಡುಪಿ ಜಿಲ್ಲೆಯಲ್ಲಿ ಸುಮಾರು 5 ತಾಲೂಕುಗಳನ್ನು ಒಳಗೊಂಡಂಥ ಈ ಜಿಲ್ಲೆ ಒಂದು ಯಾವುದೇ ರೀತಿಯ ತುರ್ತು ಸಂದರ್ಭಗಳಲ್ಲಾಗಲಿ ನಾವು ಖಾಸಗಿ ಆಸ್ಪತ್ರೆಯನ್ನು ಅವಲಂಬಿತವಾಗುವಂಥ ಪರಿಸ್ಥಿತಿ ನಮಗೆ ಬಂದಿದೆ. ಯಾಕಂತೇಳಿದರೆ ನನಗೆ ತಿಳಿದ ಮಟ್ಟಿಗೆ, ನನಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಉಡುಪಿ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆ ನಿರ್ಮಾಣ ಕಾಮಗಾರಿ ಕೈಗೊಂಡು ಸುಮಾರು 5-6 ವರ್ಷಗಳಾಗಿದೆ. ಆದರೆ ಇಲ್ಲಿಯವರೆಗೂ ಕೂಡ ಆ ಕಾಮಗಾರಿ ಪೂರ್ಣಗೊಂಡು ಆಸ್ಪತ್ರೆ ಉದ್ಘಾಟನೆ ಆಗಲಿಲ್ಲ. ಈಗಿರುವ ಏನು ಸರ್ಕಾರಿ ಜಿಲ್ಲಾಸ್ಪತ್ರೆ ಇದೆಯೇ, ಸರಿಯಾದ ವ್ಯವಸ್ಥೆಯೊಂದಿಗೆ, ಬಡ ಜನರಿಗೆ ಒಳ್ಳೆಯ ರೀತಿಯ ವ್ಯವಸ್ಥೆಯೊಂದಿಗೆ ಒಂದು ಆರೋಗ್ಯವನ್ನು ಚಿಕಿತ್ಸೆ ಪಡೆಯುವಂಥ ಒಂದು ವ್ಯವಸ್ಥೆ ಈಗಿಲ್ಲ. ಒಂದು ಉನ್ನತ ಮಟ್ಟದಲ್ಲಿ ನಾವು ಜಿಲ್ಲೆಗೆ ಒಂದು ಸರ್ಕಾರಿ ಆಸ್ಪತ್ರೆ ಬೇಕೆಂಬುದು ಎಲ್ಲ ಜನರ ಆಶಯ. ಆದರೆ ನಾವು ಉಡುಪಿ ಜಿಲ್ಲೆಯ ಜನರು ಏನಾದರೂ ತುರ್ತು ಸಂದರ್ಭ, ಒಂದು ಉನ್ನತ ಮಟ್ಟ ವೈದ್ಯಕೀಯ ಚಿಕಿತ್ಸೆ ಬೇಕಾದಂಥಲ್ಲಿ ಸರ್ಕಾರಿ ಆಸ್ಪತ್ರೆಯನ್ನೇ ಹುಡುಕಿಕೊಂಡು ಹೋದರೂ ಕೂಡ ನಾವು ನಮ್ಮ ಪಕ್ಕದ ಅವಿಭಾಜ್ಯ ಜಿಲ್ಲೆ ಮಂಗಳೂರು ಜಿಲ್ಲೆಗೆ ಹೋಗಬೇಕಂತ ಪರಿಸ್ಥಿತಿ ಬಂದಿದೆ. ನಮ್ಮ ಸಾರ್ವಜನಿಕರ ಒತ್ತಾಯ ಏನಂತ ಹೇಳಿದರೆ, ಉಡುಪಿ ಜಿಲ್ಲೆಯಲ್ಲಿ ಸುಮಾರು 5-6 ವರ್ಷಗಳಿಂದ ಆಗುತ್ತಿರುವಂಥ ಆ ಜಿಲ್ಲಾಸ್ಪತ್ರೆ ಕಾಮಗಾರಿ ಪೂರ್ಣಗೊಂಡು ಬಡವರಿಗೆ ಯಾವಾಗ ಇದರ ಒಂದು ಫಲ ಸಿಗ್ತದೆ ಎಂಬುದು ನಮ್ಮೆಲ್ಲರ ಪ್ರಶ್ನೆ ಮತ್ತು ಆಗ್ರಹ. ಈಗಾಗಲೇ ಹಳೆಯ ಕಟ್ಟಡದಲ್ಲಿ, ಜಿಲ್ಲಾಸ್ಪತ್ರೆಯ ಹಳೆಯ ಕಟ್ಟಡದಲ್ಲಿ ನಾವೆಲ್ಲರೂ ಚಿಕಿತ್ಸೆಯನ್ನು ಬಡ ಜನಾಂಗದವರು ಪಡೆಯುತ್ತಿದ್ದಾರೆ. ಆದರೆ ಒಂದು ಮೂಲಭೂತ ಸೌಕರ್ಯಗಳಲ್ಲಿ ಸ್ವಲ್ಪ ಕೊರತೆ ಅಂತ ಹೇಳಲಿಕ್ಕಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಅಲ್ಲಿ ಕೊರತೆ ಕಾಣ್ತದೆ. ಈ ಕೊರತೆ ನಿವಾರಿಸುವವರು ಯಾರು? ಒಂದು ಉನ್ನತ ಮಟ್ಟದಲ್ಲಿ ಒಂದು ಜಿಲ್ಲೆಯಲ್ಲಿ ಸರ್ಕಾರಿ ಆಸ್ಪತ್ರೆ ಒಂದು ಅರ್ಧ ಕಾಮಗಾರಿ ಅಂತೂ ಈ ಹಳೆ ಕಟ್ಟಡಗಳಲ್ಲಿ ಸೋರುವ ಕಟ್ಟಡ, ಒಂದು ತುರ್ತು ಚಿಕಿತ್ಸೆ ಹೋದಂಥಲ್ಲಿ ಒಂದು ಒಳ್ಳೆ ರೀತಿಯ ಸ್ಪಂದನೆ ಇಲ್ಲದೆ ಜನರು ಉನ್ನತ ಮಟ್ಟಕ್ಕೆ ಬೇರೆ ಖಾಸಗಿ ಆಸ್ಪತ್ರೆನ ಅವಲಂಬಿತವಾಗಬೇಕಾದಂಥ ಪರಿಸ್ಥಿತಿ ನಮಗೆ ಬಂದಿದೆ. ಆದ್ದರಿಂದ ಇದು ನನ್ನೊಬ್ಬನ ಮನವಿಯಲ್ಲ, ಎಲ್ಲ ಜನರ ಮನವಿ. ಏನಂತ ಹೇಳಿದರೆ, ಹೊಸ ಆಸ್ಪತ್ರೆ ನೀವು ಕಟ್ಟುತ್ತಿರುವ ಕಾಮಗಾರಿ ಯಾವಾಗ ಪೂರ್ಣಗೊಳ್ಳುತ್ತದೆ, ಯಾವಾಗ ಬಡ ಜನರು ಅದರಲ್ಲಿ ಚಿಕಿತ್ಸೆನ ಪಡೆಯಬಹುದು ಎಂಬಂತೆ ಎಲ್ಲರ ಪ್ರಶ್ನೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ಜನಾಂಗದವರಿಗೆ ಉತ್ತಮ ರೀತಿ ಚಿಕಿತ್ಸೆಯನ್ನು ಕೊಟ್ಟು ಅವರ ಜೀವನ ಬೆಳಗಾಗುವಂಥ ಸಂದರ್ಭದಲ್ಲಿ ವೈದ್ಯರು ಆರೈಕೆಯನ್ನು ಮಾಡಬೇಕು. ಹಾಗಾಗಿ ಈಗ ನೂತನವಾಗಿ ರಚನೆ ಆಗುತ್ತಿರುವ ಆಸ್ಪತ್ರೆ ಕಾಮಗಾರಿ ಆದಷ್ಟು ಬೇಗ ಪೂರ್ಣಗೊಳಿಸಿ ಜಿಲ್ಲೆಯ ಬಡ ಜನಾಂಗದವರಿಗೆ ಒಂದು ಒಳ್ಳೆಯ ಮಟ್ಟದ, ಉನ್ನತ ಮಟ್ಟದ ಸಂಪೂರ್ಣ ಚಿಕಿತ್ಸೆಯನ್ನು ನೀಡುವಲ್ಲಿ ಸರ್ಕಾರಿ ಆಸ್ಪತ್ರೆ ಕೆಲಸ ಮಾಡಲಿ ಅಂತೇಳಿ ನಾನು ಈ ಮೂಲಕ ಆಗ್ರಹವನ್ನು ಮಾಡ್ತೇನೆ. ಇದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು, ಆರೋಗ್ಯ ಸಚಿವರು, ನಮ್ಮ ಅವಿಭಾಜ್ಯ ಜಿಲ್ಲೆಯ ಆರೋಗ್ಯ ಸಚಿವರಿಗೆ ಕೂಡ ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಈ ತುರ್ತಾಗಿ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಬಡ ಜನಾಂಗದವರಿಗೆ ಉತ್ತಮ ಚಿಕಿತ್ಸೆ ನೀಡಬೇಕಂತೇಳಿ ಈ ಮೂಲಕ ನಾನು ಅವರಿಗೆ ಮನವಿಯನ್ನು ಮಾಡಿಕೊಳ್ತೇನೆ.